ಇನ್ನು ಶಾಸಕ ಅಶ್ವಥ್ ನಾರಾಯಣ್ ಕೂಡ ಕಿಡಿಕಾರಿದ್ದಾರೆ ಸರ್ಕಾರದ ವಿರುದ್ಧವಾಗಿ. ಬಿಟ್ಟುಬಿಡೋದಕ್ಕೆ ನಾವೇನ್ ಕೈಗೆ ಬಳೆ ತೊಟ್ಕೊಂಡಿದೀವ? ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು, ಸರ್ಕಾರ ಸತ್ತು ಹೋಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಜನ ಭಯಭೀತರಾಗಿ ಒಬ್ಬ ಹಿರಿಯ ನಾಯಕನಿಗೇನೆ ಈ ರೀತಿ ಕಿರುಕುಳ ಕೊಡ್ಬೋದು, ಎದುರಿಸ್ಬೋದು, ಬೆದರಿಸ್ಬೋದು, ಈ ರೀತಿ ಎದುರಿಸ್ಬೋದು, ಬೆದರಿಸ್ಬೋದು, ಜನರಲ್ಲಿ ಭಯ ಹುಟ್ಟಿಸ್ಲಿಕ್ಕೆ ಎಚ್ಚರ. ನಾವು ಗೂಂಡಾಗಿರಿ ಮಾಡ್ತೀವಿ, ಕಾಂಗ್ರೆಸ್ ಗೂಂಡಾ ಕಲ್ಚರ್ ಅನ್ನೋಂಥದ್ದು ಇತಿಹಾಸದಲ್ಲಿ ಇತ್ತಲ್ಲ. ಕಾಂಗ್ರೆಸ್ ಅಂದರೆ ಗೂಂಡಾ ಕಲ್ಚರ್. ಆ ಗೂಂಡಾ ಕಲ್ಚರನ್ನು ಪುನರ್ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ. ಈಗಾಗಲೇ ಕಳೆದ 19 ತಿಂಗಳಲ್ಲಿ ಮಾಡ್ತಿರೋದು ಇದನ್ನೇ. ಯಾರೆಲ್ಲ ಬಯಲಿಗೆ ಎಳಿತಾರೋ, ಸತ್ಯವನ್ನು ಹೊರಗೆ ತರ್ತಾರೋ ಅವ್ರಿಗೆಲ್ಲ ಎದುರಿಸೋದು, ಬೆದರಿಸೋದು, ಕೇಸ್ ದಾಖಲು ಮಾಡೋವಂಥದ್ದು, ಈ ರೀತಿ ಕಿರುಕುಳ ಕೊಡುವಂಥದ್ದು ಎಲ್ಲವನ್ನೂ ಮಾಡ್ತಾ ಬಂದಿದ್ದಾರೆ. DCM DK ಶಿವಕುಮಾರ್ ಇವತ್ತು ಕೊಟ್ಟಂತಹ ಹೇಳಿಕೆ, ಅದು ಘಟನೆ ನಡೆದಂಥದ್ದು ಸಚಿವರ ಕ್ಷೇತ್ರ, ಅಲ್ಲಿ ಅವ್ರನ್ನ ಸಿಟಿರವ್ರನ್ನ ಸುಮ್ಮನೆ ಬಿಟ್ಟಿರೋದೇ ಪುಣ್ಯ ಅನ್ನುವಂಥ ಮಾತನ್ನ DK ಶಿವಕುಮಾರ್ ಹೇಳಿದೆ. ಏನನ್ನು ಸೂಚಿಸುತ್ತೆ ಇದು? ಏನು ಬಿಟ್ಬಿಡಕ್ಕಿರೇನು ಸರ್ಕಾರ ಇದೇನು ಇದರಲ್ಲಿ ಇದೀವ? ಅವಮಾನ ಆಗ್ಬೇಕು, ಅವ್ರಿಗೆ ನಾಚಿಕೆ ಆಗ್ಬೇಕು. ಒಂದು ಸರ್ಕಾರ ಇದ್ದು ಹೇಳೋಂಥ ಭಾಷೆನ ಅಂದರೆ ಸರ್ಕಾರ ಸತ್ತೋಗಿದ್ಯಾ? ಏನು ಬಿಟ್ಬಿಡಕ್ಕೆ ನಾವೇನು ಕೈ ಬಳೆ ತಟ್ಕೊಂಡು ಕೂತಿದ್ದೀವ? ನಮ್ಗೇನು ಪಕ್ಷ ಇಲ್ವಾ? ಜನ